ಕಾಂಗ್ರೆಸ್ಸಿನ ಮಂತ್ರಿಮಂಡಲ ನಿನ್ನೆ ರಚನೆ ಸಂಪೂರ್ಣವಾಗಿ ಮುಗಿದಿದೆ. ಇನ್ನೊಂದು ಬಾಕಿ ಉಳಿಸಿಕೊಂಡಿದ್ದಾರೆ. ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಚಂದ್ರಶೇಖರನನ್ನ ಬಲಿ ತೆಗೆದುಕೊಂಡಂತಹ, ಶಿವಮೊಗ್ಗದ ಚಂದ್ರಶೇಖರನನ್ನ ಬಲಿ ತೆಗೆದುಕೊಂಡಂತಹ, ಒಬ್ಬ ನೌಕರನನ್ನ ಬಲಿ ತೆಗೆದುಕೊಂಡಂತಹ ಆ ಮಂತ್ರಿಯ ಮತ್ತೊಮ್ಮೆ ನಾಗೇಂದ್ರ ಮತ್ತೊಮ್ಮೆ ಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಿನ ದುಷ್ಟ ಆಡಳಿತಕ್ಕೆ ಇದೊಂದು ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಂದ್ರನ ಪರಿಣಾಮ ಶಿವಮೊಗ್ಗದಲ್ಲಿ ಚಂದ್ರಶೇಖರನ ಕುಟುಂಬ ಇವತ್ತು ರಸ್ತೆಗೆ ಬಂದಿದೆ. ಚಂದ್ರಶೇಖರನ ಹೆಣದ ಮೇಲೆ ಇವತ್ತು ನಾಗೇಂದ್ರ ಅಧಿಕಾರವನ್ನ ಇವತ್ತು ನಡೆಸಲಿಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ಇದೊಂದು ಕಳಂಕಿತವಾದಂಥ ಸರ್ಕಾರ. ಇದು ಸರಿಯಾದಂಥ ಕ್ರಮ ಅಲ್ಲ. ರಾಜೀನಾಮೆ ತಗೊಂಡಂತವರು ಸಿದ್ದರಾಮಯ್ಯನವರು. ಮತ್ತೊಮ್ಮೆ ಅವರಿಗೆ ಅಧಿಕಾರ ಸಿಕ್ಕಿರುವಂಥದ್ದು ಕೂಡ ಇದು ಅಕ್ಷಮ್ಯ ಅಪರಾಧ ಅನ್ನುವಂಥ ರೀತಿಯೊಳಗಡೆ ನಾನು ಅದನ್ನ ಗಂಭೀರವಾಗಿ ಪರಿಗಣಿಸ್ತೇನೆ. ಅವರು ರಾಜ್ಯಭಾರ ಮಾಡಲಿಕ್ಕೆ ನಾಲಾಯಕ್ಕಿದ್ದಾರೆ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾರೆ. ಬಹಳ ನೋವಿನಿಂದ ಈ ಸಂಗತಿಯನ್ನು ನಾನು ಮಾತಾಡ್ತಾ ಇದ್ದೇನೆ. ಯಾಕೆಂದ್ರೆ ಚಂದ್ರಶೇಖರನ ಕುಟುಂಬ ಶಿವಮೊಗ್ಗದಲ್ಲಿ ವಾಲ್ಮೀಕಿ ಹಗರಣ ನಡೆದಂತ ಸಂದರ್ಭ ಇವತ್ತು ಕಣ್ಣಿಗೆ ರಾಚ್ತಾ ಇದೆ. ನಮಗೆ ಚಂದ್ರಶೇಖರನ ನೇಣಿಗಂಬ, ನೇಣಿಗೆ ಶರಣಾದಂತಹ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಅನೇಕರು ಮಾಡಬಾರದನ್ನ ಮಾಡಿರುವಂತ ಮಂತ್ರಿಮಂಡಲದಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈ ದೇಶಕ್ಕೆ ಏನು ಹೇಳಕ್ ಹೊರಟಿದೆ ಅನ್ನೋದು ಇದರೊಳಗೆ ಸ್ಪಷ್ಟ ಆಗಿದೆ ಅಂತ ಮಾತನ್ನು ಹೇಳ್ತೀನಿ. ಇದು ಸಹಜವಾದಂತ ಪ್ರಕ್ರಿಯೆ. ನೋವನ್ನು ಪ್ರಕಟ ಮಾಡಿದ್ದಾರೆ. ಅನೇಕರು ರಾಜೀನಾಮೆ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೆಲವರು ಟೈಮ್ ಹೇಳಿದ್ದಾರೆ. ಕಾಂಗ್ರೆಸ್ ಅದರ ಬಗ್ಗೆ ಆಲೋಚನೆ ಮಾಡುತ್ತೆ. ಇದು ಸಾಂದರ್ಭಿಕವಾದಂಥ ಮಾತುಕತೆಗಳು ಅನ್ನೋಂಥ ಮಾತನ್ನು ಈ ಸಂದರ್ಭ ನಾನು ಹೇಳ್ತೇನೆ. ಯಾರಿಗೂ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಯಲ್ಲಿ ಗೆಲ್ಲುವಂಥ ತಾಕತ್ತು ಇವತ್ತು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಇಲ್ಲದೆ ಇರೋದ್ರಿಂದ ಆ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ಸಿನ ಮಂತ್ರಿಮಂಡಲ ನಿನ್ನೆ ರಚನೆ ಸಂಪೂರ್ಣವಾಗಿ ಮುಗಿದಿದೆ. ಇನ್ನೊಂದು ಬಾಕಿ ಉಳಿಸಿಕೊಂಡಿದ್ದಾರೆ. ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಚಂದ್ರಶೇಖರನನ್ನ ಬಲಿ ತೆಗೆದುಕೊಂಡಂತಹ, ಶಿವಮೊಗ್ಗದ ಚಂದ್ರಶೇಖರನನ್ನ ಬಲಿ ತೆಗೆದುಕೊಂಡಂತಹ, ಒಬ್ಬ ನೌಕರನನ್ನ ಬಲಿ ತೆಗೆದುಕೊಂಡಂತಹ ಆ ಮಂತ್ರಿಯ ಮತ್ತೊಮ್ಮೆ ನಾಗೇಂದ್ರ ಮತ್ತೊಮ್ಮೆ ಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಿನ ದುಷ್ಟ ಆಡಳಿತಕ್ಕೆ ಇದೊಂದು ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಂದ್ರನ ಪರಿಣಾಮ ಶಿವಮೊಗ್ಗದಲ್ಲಿ ಚಂದ್ರಶೇಖರನ ಕುಟುಂಬ ಇವತ್ತು ರಸ್ತೆಗೆ ಬಂದಿದೆ. ಚಂದ್ರಶೇಖರನ ಹೆಣದ ಮೇಲೆ ಇವತ್ತು ನಾಗೇಂದ್ರ ಅಧಿಕಾರವನ್ನ ಇವತ್ತು ನಡೆಸಲಿಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ಇದೊಂದು ಕಳಂಕಿತವಾದಂಥ ಸರ್ಕಾರ. ಇದು ಸರಿಯಾದಂಥ ಕ್ರಮ ಅಲ್ಲ. ರಾಜೀನಾಮೆ ತಗೊಂಡಂತವರು ಸಿದ್ದರಾಮಯ್ಯನವರು. ಮತ್ತೊಮ್ಮೆ ಅವರಿಗೆ ಅಧಿಕಾರ ಸಿಕ್ಕಿರುವಂಥದ್ದು ಕೂಡ ಇದು ಅಕ್ಷಮ್ಯ ಅಪರಾಧ ಅನ್ನುವಂಥ ರೀತಿಯೊಳಗಡೆ ನಾನು ಅದನ್ನ ಗಂಭೀರವಾಗಿ ಪರಿಗಣಿಸ್ತೇನೆ. ಅವರು ರಾಜ್ಯಭಾರ ಮಾಡಲಿಕ್ಕೆ ನಾಲಾಯಕ್ಕಿದ್ದಾರೆ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾರೆ. ಬಹಳ ನೋವಿನಿಂದ ಈ ಸಂಗತಿಯನ್ನು ನಾನು ಮಾತಾಡ್ತಾ ಇದ್ದೇನೆ. ಯಾಕೆಂದ್ರೆ ಚಂದ್ರಶೇಖರನ ಕುಟುಂಬ ಶಿವಮೊಗ್ಗದಲ್ಲಿ ವಾಲ್ಮೀಕಿ ಹಗರಣ ನಡೆದಂತ ಸಂದರ್ಭ ಇವತ್ತು ಕಣ್ಣಿಗೆ ರಾಚ್ತಾ ಇದೆ. ನಮಗೆ ಚಂದ್ರಶೇಖರನ ನೇಣಿಗಂಬ, ನೇಣಿಗೆ ಶರಣಾದಂತಹ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಅನೇಕರು ಮಾಡಬಾರದನ್ನ ಮಾಡಿರುವಂತ ಮಂತ್ರಿಮಂಡಲದಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈ ದೇಶಕ್ಕೆ ಏನು ಹೇಳಕ್ ಹೊರಟಿದೆ ಅನ್ನೋದು ಇದರೊಳಗೆ ಸ್ಪಷ್ಟ ಆಗಿದೆ ಅಂತ ಮಾತನ್ನು ಹೇಳ್ತೀನಿ. ಇದು ಸಹಜವಾದಂಥ ಪ್ರಕ್ರಿಯೆ. ನೋವನ್ನು ಪ್ರಕಟ ಮಾಡಿದ್ದಾರೆ. ಅನೇಕರು ರಾಜೀನಾಮೆ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೆಲವರು ಟೈಮ್ ಹೇಳಿದ್ದಾರೆ. ಕಾಂಗ್ರೆಸ್ ಅದರ ಬಗ್ಗೆ ಆಲೋಚನೆ ಮಾಡುತ್ತೆ. ಇದು ಸಾಂದರ್ಭಿಕವಾದಂಥ ಮಾತುಕತೆಗಳು ಅನ್ನೋಂಥ ಮಾತನ್ನು ಈ ಸಂದರ್ಭ ನಾನು ಹೇಳ್ತೇನೆ. ಯಾರಿಗೂ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಯಲ್ಲಿ ಗೆಲ್ಲುವಂಥ ತಾಕತ್ತು ಇವತ್ತು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಇಲ್ಲದೆ ಇರೋದ್ರಿಂದ ಆ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ.